ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಮೀ ರೂಪ. ನಾನು ಇವತ್ತಿನ ರೆಸಿಪಿ ರವೆ ಉಂಡೆ ತೋರಿಸ್ತಾ ಇದ್ದೀನಿ ನಿಮಗೆ. ಮನೆಯಲ್ಲಿ ಈಸಿ ಹಿಂಗೆ ಮಾಡ್ಕೊಳ್ಳೋದು ಅಂತ. ಸಣ್ಣ ರವೆ ಮನೆಯಲ್ಲಿದ್ದರೆ ಸಾಕು. ಸಣ್ಣ ರವೆ ಸೂಜಿ ರವೆ ಅಂತ ಏನು ಕರಿತೀವಿ ಅದಿದ್ರೆ ಸಾಕು. ಸೂಜಿ ರವೆ ಒಂದು ಮುಕ್ಕಾಲು ಬೌಲಸ್ ತೊಗೊಂಡಿದ್ದೀನಿ. ಆಮೇಲೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ರೆಡಿಮೇಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ಏಕೆಂದರೆ ಕೊಬ್ಬರಿ ಖಾಲಿ ಆಗೋಗಿತ್ತು. ಸೊ ರೆಡಿಮೇಡ್ ಕೋಕೋನಟ್ ಪೌಡರನ್ನು ನಾನು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ ತುಪ್ಪ ಮಾಡೋದಕ್ಕೆ. ಆಮೇಲೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿಲ್ಲ. ಆಮೇಲೆ ಲವಂಗ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಬಾಣಲಿಯಲ್ಲಿ ದಪ್ಪಕ್ಕಿರಬೇಕು ಬಾಣಲಿ. ಅದನ್ನಲ್ಲಿ 4-5 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ ರವೆ ಹುರಿಬೇಕು. ಚೆನ್ನಾಗಿ ಹದವಾಗಿ ರವೆ ಹುರಿದ್ರೆ ನಮಗೆ ರವೆ ಉಂಡೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಯಾಕೆಂದರೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಹದವಾಗಿ ಹುರಿಬೇಕು. ಇಲ್ಲಾಂದರೆ ಸೀದೋಗಿರೋ ವಾಸನೆ ಥರ ಬಂದುಬಿಡುತ್ತೆ ನೀವು ಚೆನ್ನಾಗಿ ಹುರಿ ಇಟ್ಕೊಂಡು ಹುರಿದ್ಬಿಟ್ರೆ. ಅದಾದಮೇಲೆ ನಾನು ಕೊಬ್ಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹದವಾಗಿ ರವೆ ಉಟ್ಕೊಂಡಾದ್ಮೇಲೆ ಕೊಬ್ಬರಿ ಆ್ಯಡ್ ಮಾಡ್ಕೋಬೇಕು. ಕೊಬ್ಬರಿ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದನ್ನು ಬಾಡಿಸ್ಬೇಕು ಚೆನ್ನಾಗೆ. ಬಾಡಿಸೆಲ್ಲ ಆದಮೇಲೆ ನಿಮಗೆ ಪಕ್ಕದಲ್ಲಿ ಒಂದು ಸ್ಟವಲ್ಲಿ ಹಾಲು ಕಾಯಕ್ಕೆ ಇಟ್ಕೊಳ್ಳಿ. ಸಿಮ್ಮಲ್ಲಿ ಹಾಲು ಕಾಯಕ್ಕೆ ಇಟ್ಕೊಂಡು, ಏಕೆ ಅಂತಂದರೆ ರವೆ ಉಂಡೆ ಕಟ್ಲಿಕ್ಕೆ ಬೇಕಾಗುತ್ತೆ. ನೋಡಿ, ಇವಾಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಕೆಲವರು ಪುಡಿ ಮಾಡ್ಕೊತಾರೆ, ಕೆಲವರು ಹಾಗೆ ಆ್ಯಡ್ ಮಾಡ್ತಾರೆ ಸಕ್ಕರೆನ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ನಾನು ತರಿಯಾಗೆ ರುಬ್ಕೊಂಡು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆನ. ಚೆನ್ನಾಗಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಹೊಂದ್ಕೊಂಡಿರಬೇಕು ರವೆಗೆ. ಕೊಬ್ಬರಿ ಪುಡಿ ಮತ್ತು ತಿರ್ಗಾ ಸಕ್ಕರೆ ರವೆ ಎಲ್ಲ ಒಂದೇ ಪ್ರಮಾಣದಲ್ಲಿ ಹೊಂದ್ಕೋಬೇಕು. ಆವಾಗಲೇ ರವೆ ಉಂಡೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ. ಹಾಗೆ ದ್ರಾಕ್ಷಿನೂ ಅಷ್ಟೇ ನೀವು ಇದರಲ್ಲೇ ಹುರ್ಕೋಬೇಕು ತುಪ್ಪದಲ್ಲಿ. ನೋಡಿ, ನಾವು ಬರೀ 3 ಲವಂಗ ಅಷ್ಟೇ ಯೂಸ್ ಮಾಡಿದ್ದೀನಿ. ಬೇಡ ಅಂದವ್ರು ಸ್ಕಿಪ್ ಮಾಡ್ಕೊಳ್ಳಿ. ಕೆಲವರು ಏಲಕ್ಕಿ ಪುಡಿನೂ ಹಾಕ್ತಾರೆ. ನಾನಿಲ್ಲಿ ಬಳಸಿಲ್ಲ ಏಲಕ್ಕಿ ಪುಡಿ, ನನಗಿಷ್ಟ ಆಗಲಿಲ್ಲ ಅದಕ್ಕೆ. ಸೊ ನಾನು ಅದಕ್ಕೆ ಬಳಸಲಿಲ್ಲ, ಬರೀ ಲವಂಗ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಲವಂಗದಲ್ಲಿ ಘಮ ಕೊಡುತ್ತೆ. ನಾವು ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅದೆಲ್ಲ ಆದಮೇಲೆ ಹುರ್ಕೊಂಡೆಲ್ಲ ಆದಮೇಲೆ ಹದವಾಗಿ ಸ್ವಲ್ಪ ಅದನ್ನು ಸ್ಟೀಮ್ ಆಗೋದಕ್ಕೆ ಮುಚ್ಚಿ ಬಿಡಬೇಕು. ಆಮೇಲೆ ಇದನ್ನು ದ್ರಾಕ್ಷಿನ ಹುರ್ಕೋಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಸಾಕು. ಈ ಥರ ನೋಡಿ, ಇಲ್ಲಿ ಪಕ್ಕದಲ್ಲಿ ನೋಡಿ ಹಾಲು ಹಂಗೇ ಕಾಯ್ತಾ ಇದೆ ಕೂಡ. ನಾವು ಇದನ್ನು ದ್ರಾಕ್ಷಿ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ. ತುಪ್ಪದಲ್ಲಿ ಹುರ್ಕೊಂಡಷ್ಟು ನಮಗೆ ಚೆನ್ನಾಗಿರುತ್ತೆ. ಆದಷ್ಟು ತುಪ್ಪನೇ ಬಳಸಿ. ಕೆಲವರು ಎಣ್ಣೆ ಬಳಸ್ತಾರೆ, ಅದು ಚೆನ್ನಾಗಿರೋದಿಲ್ಲ. ಲೈಕ್ ರವೆ ಉಂಡೆಗೆಲ್ಲ ಎಣ್ಣೆ ಬಳಸಿದ್ರೆ, ಕಾದಿರೋ ಎಣ್ಣೆ ಬಳಸ್ತಾರೆ, ಚೆನ್ನಾಗಿರೋದಿಲ್ಲ. ಆದಷ್ಟು ತುಪ್ಪನೇ ಬಳಸಿದ್ರೆ, ಯಾವುದೇ ಆದ್ರೂ ತುಪ್ಪನೇ ಬಳಸಿದ್ರೆ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ನಾವು ಮನೆಯಲ್ಲೇ ಮಾಡಿರೋ ಅಂಥ ತುಪ್ಪನೇ ಬಳಸೋದು, ಚೆನ್ನಾಗಿ ಬರುತ್ತೆ. ಹೊರಗಡೆಯಿಂದ ತಂದಿದ್ದು ನಾವು ತುಪ್ಪ ಬಳಸೋದಿಲ್ಲ. ಸೊ ಮನೆಯಲ್ಲೇ ಮಾಡ್ತೀವಿ ನಾವು. ಸೊ ಹಾಗಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಸ್ವೀಟ್ ಮಾಡಿದ್ರೂ ಅಷ್ಟೇ. ನೋಡಿ, ನಾವು ದ್ರಾಕ್ಷಿ ಹೆಂಗೆ ಹುರ್ಕೊತಾ ಇದ್ದೀವಿ ಈ ಥರ ಬರಬೇಕು. ಈ ಥರ ಬಂದ್ರೇ ದ್ರಾಕ್ಷಿ ಚೆನ್ನಾಗೆ ಫ್ರೈ ಆಗಿದೆ ಅಂತ ನೋಡಿಸ್ತಾ ಇದ್ದೀನಿ. ನೋಡಿ, ವಿಡಿಯೋದಲ್ಲಿ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ಆಮೇಲೆ ಸುಮ್ಮನೆ ಹಿಂಗೆ ಬಿಸಿ ಮಾಡಿಬಿಟ್ಟು ಸುಮ್ಮನೆ ಫ್ರೈ ಮಾಡಿಬಿಟ್ಟು ಹಾಕೋದಲ್ಲ. ಈ ಥರ ನೀಟಾಗಿ ಹುರ್ಕೊಂಡು ಅದನ್ನು ಒಂದು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಹದವಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆನೂ ಒಂದೊಂದು ರವೆ ಉಂಡಲ್ಲೂ ಒಂದೊಂದು ಥರ ದ್ರಾಕ್ಷಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದೆಲ್ಲ ಆದಮೇಲೆ ನೀಟಾಗೆ ಹಾಲು ಕಾದಿರುತ್ತಲ್ವ, ಇದನ್ನೆಲ್ಲನೂ ಬಾಣಲಿ ಇಳಿಸ್ಬಿಟ್ಟು ಹಾಲು ಕಾದಿರುತ್ತಲ್ವ, ಹಾಲನ್ನ ಹಾಕ್ಕೋಬೇಕು. ಬಿಸಿ ಹಾಲನ್ನೇ ಹಾಕ್ಕೋಬೇಕು. ತಣ್ಣಗಿರೋ ಹಾಲನ್ನ ಯೂಸ್ ಮಾಡಿಕೊಡ್ದು. ಬಿಸಿ ಹಾಲನ್ನ ಹಾಕ್ಕೊಂಡ್ರೆ ರವೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ನಮಗೆ. ತುಂಬ ಮೃದುವಾಗಿ ಸಾಫ್ಟಾಗಿ ಬೇಕು ಅಂದವರು ಸ್ವಲ್ಪ ಹಾಲನ್ನ ಜಾಸ್ತಿ ಯೂಸ್ ಮಾಡಿ ಚೆನ್ನಾಗಿ ಮೃದುವಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀನಿ. ಜಾಸ್ತಿ ಮೃದುವಾಗಿ ಬೇಡ ಅಂದ್ರೆ ಮೀಡಿಯಮ್ ಮೃದುವಾಗಿ ಬಂದಿದೆ, ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಆ್ಯಕ್ಚುಲಿ. ಆಮೇಲೆ ರವೆ ಉಂಡೆ ಕಟ್ಬೇಕಾದ್ರೆ ಬಿಸಿದೇನೆ ಕಟ್ಟೋಕ್ಕೆ ಆಗಲಿಲ್ಲ ಅಂತಂದರೆ ನೀವು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನೀಟಾಗೆ ಒಂದು ಮೀಡಿಯಮ್ ಸೈಜ್ ರವೆ ಉಂಡೆನ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಆಮೇಲೆ ಇದು ಬಿಸಿದೇನೆ ತೆಗೆದಿಟ್ಕೊಂಡು ಸ್ವಲ್ಪನೇ ಪಕ್ಕಕ್ಕೆ ಎತ್ತಿಟ್ಕೊಂಡು ನೀವು ಕಟ್ಕೋಬೋದು, ಈಸಿಯಾಗಿ ಕಟ್ಕೋಬೋದು. ಅದೇನಿಲ್ಲ, ಆರಾಮಾಗಿ ಕಟ್ಕೋಬೋದು. ಆಮೇಲೆ ನೀವೆಲ್ಲದೂ ಮಾಡಿಟ್ಕೊಂಡ್ಮೇಲೆ ಟೇಸ್ಟಿ ರವೆ ಉಂಡೆ ರೆಡಿ ಆಗೋಗ್ಬಿಡುತ್ತೆ. ಮನೆಯಲ್ಲೇ ಆರಾಮಾಗಿ ಹೊರ್ಗಡೆ ತಿಂದಂಗೆ ಮನೆಯಲ್ಲೇ ಮಾಡಿಕೊಂಡು ಮಕ್ಳಿಗೆ ಕೊಡ್ಬೋದು.
ಫ್ರೀ ಟೈಮಲ್ಲಿದ್ದಾಗ ಮಕ್ಕಳು ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.